God sends no one away empty except those who are full of themselves. ದೇವರು ಸ್ವತಃ ತುಂಬಿರುವವರನ್ನು ಮಾತ್ರ ಬಿಟ್ಟು ಬೇರೆ ಯಾರನ್ನೂ ಖಾಲಿಯಾಗಿ ಕಳುಹಿಸುವುದಿಲ್ಲ ಎಂದು ದೇವರ ಮನುಷ್ಯ ಡಿ.ಎಲ್. ಮೂಡಿ ಹೇಳಿದರು. ಪ್ರಿಯರೇ, ಜನರು ದೇವರಿಗೆ ದುಃಖ ಉಂಟುಮಾಡುವ ಎಲ್ಲವನ್ನು ಬಿಟ್ಟು ಅವರನ್ನು ಎಂಟಿ ಮಾಡಿಕೊಂಡು ದೇವರ ಬಳಿ ಪ್ರಾರ್ಥಿಸುವಾಗ ಆತನು ಅವರನ್ನು ಸ್ವೀಕರಿಸಿ ಆಶೀರ್ವದಿಸುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಕಲಿಸಿದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಮತ್ತಾಯ 11:28. ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡುವುದೇ ಇಲ್ಲ. ಯೋವಾನ 6:37. ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬನ್ನಿ. ಯೋವಾನ 5:40. ಇನ್ನು ಕೆಲವು ವಚನಗಳನ್ನು ನೋಡೋಣ. ಯೆಹೋವನೇ, ನಿನ್ನ ಗೂಡಾರದಲ್ಲಿ ಇಳಿದುಕೊಳ್ಳುವುದಕ್ಕೆ ಯಾರು ಯೋಗ್ಯರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯದ ಮಾತುಗಳನ್ನು ಆಡುವವನಾಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಬಿಟ್ಟು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಇಂಥವರು ಎಂದಿಗೂ ಕದಲುವುದಿಲ್ಲ. ಕೀರ್ತನೆ 15. ಕೃತಜ್ಞತಾ ಸ್ತುತಿಯೊಡನೆ ಕರ್ತನ ಮಂದಿರ ದ್ವಾರಗಳಿಗೂ ಸ್ತುತಿ ಸ್ತೋತ್ರದೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರಗಳನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕೀರ್ತನೆ 104. ನೀತಿ ದ್ವಾರಗಳನ್ನು ತೆರೆಯಿರಿ, ನಾನು ಒಳಗೆ ಪ್ರವೇಶಿಸಿ ಯೆಹೋವನನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ಕೀರ್ತನೆ 118, 19, 20. ಯೆಹೋವನೇ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಕೀರ್ತನೆ 16:11. ಆಮೆನ್.